ನಮಸ್ಕಾರ. ನನ್ನ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡೋರಿಗೆಲ್ಲ ಡಬ್ಬಲ್ ನಮಸ್ಕಾರ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರಿಗೆ ಕೋಟಿ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆಲ್ರೆಡಿ ಡಿಸ್ಪ್ಲೇಲಿ ಹಾಕಿದ್ದೀನಿ. ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಇದು ಧರ್ಮಸ್ಥಳದ ಹತ್ರ. ಅದು ಯಾರ್ಯಾರು ಧರ್ಮಸ್ಥಳಕ್ಕೆ ಹೋಗಿರ್ತೀರೋ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ನೋಡಿ, ಸೂರ್ಯ ಇವಾಗ ಹುಟ್ತಾ ಇದ್ದಾನೆ. ನಾವು ಬಂದಿರೋದು 6:30ಗೆ. ಇಲ್ಲಿ 7 ಗಂಟೆಗೆ ಸೂರ್ಯ ಹುಟ್ಟುತ್ತೆ. ನಾವು ಬಂದಿರೋದು ಫೆಬ್ರವರಿ ತಿಂಗಳಲ್ಲಿ 7 ಗಂಟೆ ಮೇಲೆ ಸೂರ್ಯ ಬರೋದು. ಇಲ್ಲಿ ನೋಡಿ, ದೇವಸ್ಥಾನದಲ್ಲಿ ಯಾರೂ ಇಲ್ಲ. ಇನ್ನು ಪೂಜಾರಿಗಳು ಬಂದು ಇವಾಗ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಮಗಂತೂ ದೇವರು ಅದು ಯಾವ ಪುಣ್ಯ ಮಾಡಿದ್ನೋ ಬೆಳಿಗ್ಗೆ ಗಣಪತಿ ದೇವಸ್ಥಾನ ದರ್ಶನ ಮಾಡೋಕ್ಕೆ. ಸೊ ದರ್ಶನ ಮಾಡ್ಕೊಳ್ಳೋಣ. ತುಂಬ ನೋಡಿ, ಒಬ್ಬರೂ ಇಲ್ಲ. ಇಲ್ಲಿಗೆ ಬೇರೆ ಟೈಮಲ್ಲಿ ನಾವು ಇಲ್ಲೆಲ್ಲ ಬರ್ತಾಯಿದ್ವಿ. ಬಟ್ ಏನಾಗ್ತದೆ, ಇಲ್ಲಿಂದನೇ ಹೋಗ್ಬೇಕಾಗಿತ್ತು. ಇಲ್ಲಿವರೆಗೂ ಹೋಗೋ ಚಾನ್ಸೇ ಸಿಗ್ತಾ ಇರಲಿಲ್ಲ. ನೋಡಿ, ಇವತ್ತು ಇಷ್ಟು ಹತ್ತಿರದಲ್ಲಿ ದರ್ಶನ ಮಾಡೋಂಥ ಚಾನ್ಸ್ ಸಿಕ್ಕೈತೆ ನಮಗೆ. ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಆದರೆ ಎಲ್ಲ ದೇವಸ್ಥಾನಲ್ಲೂ ಈ ಸಲ ಎಲ್ಲ ದೇವಸ್ಥಾನವೂ ಇದೇ ಥರನೇ ಇತ್ತು. ನಾವೆಲ್ಲ ಆಲ್ಮೋಸ್ಟ್ ನಾವು ಸೋಮವಾರ ಹೋದ್ವಿ. ಎಲ್ಲ ದೇವಸ್ಥಾನಲ್ಲೂ ಇದೇ ಥರನೇ ಇತ್ತು ದರ್ಶನ ನಮಗೆ. ತುಂಬಾ ಧರ್ಮಸ್ಥಳದಲ್ಲಂತೂ ಯಾವ ಥರ ದರ್ಶನ ಆಯಿತು ಅಂದರೆ, ನನ್ನ ಲೈಫಲ್ಲೇ ಇಷ್ಟೊಂದು ದಿನ ನಾನು ಅಷ್ಟೊತ್ತು ನಿಂತ್ಕೊಂಡು ನಾನು ದರ್ಶನ ಮಾಡಿಲ್ಲ ಧರ್ಮಸ್ಥಳದಲ್ಲಿ. ಸುಮಾರು ಒಂದು 3-4 ನಿಮಿಷ ನಿಂತ್ಕೊಂಡು ಧರ್ಮಸ್ಥಳದಲ್ಲಿ ದರ್ಶನ ಮಾಡಿದ್ದೀನಿ. ನೋಡಿ, ಸೌತಡ್ಕ ಗಣಪತಿ ನಾವು ಧರ್ಮಸ್ಥಳದಲ್ಲೇ ಆಲ್ಟಾಗಿ ಇಲ್ಲಿ ಸೌತಡ್ಕ ಗಣಪತಿಗೆ ಬಂದೋ. ಬೆಳಗ್ಗೆ ನಾನು ಕುಕ್ಕೆಗೆ ಹೋಗಬೇಕು ಅಂತ ಇಲ್ಲೇ ಬಂದ್ವಿ. ಯಾವುದೇ ಅಂಗಡಿಗಳು ತೆಗ್ದಿರಲಿಲ್ಲ. ಅಲ್ಲೊಂದೇ ಒಂದು ಅಂಗಡಿ ತೆಗೆದಿದೆ. ಅವ್ರ ಹತ್ರ ನಿಂಬೆಹಣ್ಣು ಇಸ್ಕೊಂಡ್ವಿ ನಾವು ದೇವಸ್ಥಾನಕ್ಕೆ ನಿಂಬೆ ನೋಡಿ ಹೇಗೆ ಅಂತ. ನೋಡಿ, ಮಹಾಗಣಪತಿನ ಇಷ್ಟು ಹತ್ರದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗಂತೂ ನೋಡಿರ್ತೀರೋ, ಇಷ್ಟು ಹತ್ರದಲ್ಲಿ ಇಷ್ಟು ಕ್ಲೀನಾಗಿ ನೋಡಿರ್ತೀರೋ ಇಲ್ವೋ ಗೊತ್ತಿಲ್ಲ. ನೋಡ್ಕೊಳ್ಳಿ ಮಹಾಗಣಪತಿ ದೇವಸ್ಥಾನನ. ನಿಮಗೆ ನೋಡಿ, ಇಷ್ಟಕ್ಕೆ ನೋಡಿ, ಇದೆಲ್ಲ ಹರಕೆ ಕಟ್ಕೊಂಡಿರೋ ಇದು ಗಂಟೆಗಳು. ಹರಕೆ ಯಾರ್ಯಾರು ಕಟ್ಕೊಂಡಿರ್ತಾರೆ ಅವರೆಲ್ಲ ಗಂಟೆಗಳು ಕಟ್ಟಿರ್ತಾರೆ. ಅವ್ರು ಹರಕೆ ತೀರಾದ್ಮೇಲೆ ಬಂದು ತಿರ್ಗಾ ಗಂಟೆ ಕಟ್ತಾರೆ. ಇಲ್ಲ ಅಂತಂದರೆ ಅವರು ಹರಕೆ ಮುಂಚೆನೇ ಕಟ್ಟೋಗಿರ್ತಾರೆ. ಕೆಲವರು ಹರಕೆ ಮಾಡ್ಕೊಂಡು ಕಟ್ಬಿಟ್ಟು ಹೋಗ್ತಾರೆ. ಅವ್ರ ಕೆಲಸ ಆದಮೇಲೆ ಬಂದು ತಿರ್ಗಾ ಗಂಟೆ ಕಟ್ತಾರೆ. ಸೊ ನಾನಂತೂ ಕಟ್ಟಿದ್ದೆ. ನನಗೇನೋ ಆಗಬೇಕು ಅಂತ ನನಗಾಯಿತು. ಬೆಳಗಿನ ಜಾವ ಆಯಿತು. ಸುಮಾರಾಗಿ ಬೆಳಗಿನ ಜಾವ ಐತೆ. ನಾವು ಇಲ್ಲೇ ನಾಷ್ಟ ಮಾಡ್ಕೊಳ್ಳೋಣ ಅಂತ ನಾಷ್ಟ ಮಾಡ್ಕೊತಾ ಇದ್ದೀವಿ. ಕೇಳಿದ್ವಿ, ನಾಷ್ಟ ಮಾಡ್ಕೊಬೋದಾ ಇಲ್ಲಿ ಅಂತ. ಕೆಲವರು ದೇವಸ್ಥಾನದಲ್ಲಿ ನಾಷ್ಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇಲ್ಲಿ ಮಾಡ್ಕೊಳ್ಳಿ ಅಂತ ಇಲ್ಲೊಬ್ಬರು ಅಂಗಡಿ ತೆಗೆದಿದ್ರು. ಅವ್ರು ಹೇಳಿದ್ರು. ನಾವು ಸಾಯಿಬಾಬನ ಭಕ್ತರು ಆಲ್ಮೋಸ್ಟು. ಅದಕ್ಕೋಸ್ಕರ ನಾವು ಎಲ್ಲೇ ಹೋದರೂ ನಮಗೆ ನಾಯಿಗಳಂತೂ ಇದ್ದೇ ಇರ್ತವೆ. ಸಾಯಿಬಾಬನ ಭಕ್ತರಲ್ವ ನಾವು, ಆಲ್ಮೋಸ್ಟ್ ನಾಯಿಗಳು ಬಂದೇ ಬರ್ತವೆ. ನೋಡಿ, ಸೌತಡ್ಕ ಗಣಪತಿನ ಇಷ್ಟು ಹತ್ರದಿಂದ ತೋರಿಸಿದ್ದೀನಿ. ಅದಕ್ಕಾದರೂ ಒಂದು ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ದೇವಸ್ಥಾನ ಯಾವುದು ಅಂತ ನಾನು ಹೇಳ್ತೀನಿ. ಮುಂದಿನ ದೇವಸ್ಥಾನಕ್ಕೆ ನಾನು ವೀಡಿಯೋ ಹಾಕ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದೊಂದು ನಾನು